ಈಗ ನಡೆಯುತ್ತಿರುವ ಭಾರತೀಯ ಪ್ರಜಾಪ್ರಭುತ್ವದ ಕೊಲೆ, ನಾವು ಎಚ್ಚೆತ್ತು ಇದನ್ನು ತಡೆಯೋಣ. ಕಿರು ಪುಸ್ತಕದ ಓದು, ತಾರೀಕು 21 ಏಪ್ರಿಲ್ 2026. ಭಾಗ 9. ನಡೆಯುತ್ತಿರುವ ಪಶ್ಚಿಮ ಬಂಗಾಳದ SIRನಲ್ಲಿ ಆಗಿರುವ ಗಂಭೀರ ಸಮಸ್ಯೆಗಳು. ಬನ್ನಿ ನೋಡೋಣ. ನಡೆಯುತ್ತಿರುವ ಪಶ್ಚಿಮ ಬಂಗಾಳದ SIRನಲ್ಲಿ ಆಗಿರುವ ಗಂಭೀರ ಸಮಸ್ಯೆಗಳು. ಇದು ಈ ಬುಕ್ಲೆಟ್ಟು ಏಪ್ರಿಲ್ 21ನೇ ತಾರೀಕಿಗೆ ಇದ್ದ ಮಾಹಿತಿಯ ಪ್ರಕಾರ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಏನು ಹೇಳಿದೆ, ಏಪ್ರಿಲ್ 21ನೇ ತಾರೀಕಿಗೆ ಈ ಥರ ಮಾಹಿತಿಗಳಿತ್ತು. 12 ಏಪ್ರಿಲ್ 26ರ ಹೊತ್ತಿಗೆ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಸುಮಾರು 91 ಲಕ್ಷ ಹೆಸರುಗಳನ್ನು ತೆಗೆದುಹಾಕಲಾಗಿತ್ತು. ಇವುಗಳಲ್ಲಿ ಸುಮಾರು 58 ಲಕ್ಷ ಹೆಸರುಗಳನ್ನು ನಿಗದಿತ ದಿನಾಂಕದೊಳಗೆ ನೋಂದಣಿ ಫಾರ್ಮ್ ಸಲ್ಲಿಸದ ಕಾರಣಕ್ಕಾಗಿ ತೆಗೆದುಹಾಕಲಾಗಿತ್ತು. ನಂತರ ಇನ್ನೊಂದು 8 ಲಕ್ಷ ಹೆಸರುಗಳನ್ನು ತೆಗೆದುಹಾಕಲಾಯಿತು. ಇದರ ಜೊತೆಗೆ 2002 ಮತ್ತು 2025ರ ಮತದಾರ ಪಟ್ಟಿಗಳನ್ನು ಹೋಲಿಸುವಾಗ ECI ಬಳಸುವ ಒಂದು ತಂತ್ರಾಂಶದ ಪ್ರಕಾರ ತಾರ್ಕಿಕ ವ್ಯತ್ಯಾಸಗಳು ಅಂದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್, ಇವರು ಒಂದು 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 ಪದಗುಚ್ಛ ಹಾಕಿದ್ದಾರೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ, ಅಂದರೆ ತಾರ್ಕಿಕ ವ್ಯತ್ಯಾಸಗಳು ಅಂತ ಒಂದು ಸೃಷ್ಟಿ ಮಾಡಿದ್ದಾರೆ. ಆ ಆಧಾರದ ಮೇಲೆ ಅದೊಂದು ಸಾಫ್ಟ್ವೇರ್, ಬೇಸಿಕ್ಲಿ ಒಂದು ಏನೋ AI ಸಾಫ್ಟ್ವೇರ್ ಎಂಥದ್ದು ಮಾಡಿದ್ದಾರೆ ಅವರು. ಅದರ ಆಧಾರದ ಮೇಲೆ ಸುಮಾರು 60 ಲಕ್ಷ ಮತದಾರರನ್ನು ವಿಚಾರಣಾ ಹಂತದಲ್ಲಿ ಅಂಡರ್ ಅಡ್ಜುಡಿಕೇಷನ್ ಎಂದು ವರ್ಗೀಕರಿಸಲಾಗಿದೆ. ಉದಾಹರಣೆಗೆ ಒಂದು ಪಟ್ಟಿಯಲ್ಲಿ ಹೆಸರು, ನಂದು ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಹೆಸರು ರಮೇಶ್ ಅಂತ ಹೇಳಿ. ಸೊ ಮೇ ಬಿ ಒಂದು ಕಡೆ 2007 ರಮೇಶ್ ಅಂತ ಇದ್ದಿರ್ಬೋದು, ಈಗ ರಮೇಶ ಅಂತ ಇರ್ಬೋದು, ಅಥವಾ ಉಲ್ಟಾ ಆಗಿರ್ಬೋದು. ಒಂದು ಕಡೆ ರಮೇಶ ಅಂತ ಇರ್ಬೋದು, ಒಂದು ಕಡೆ ರಮೇಶಪ್ಪ ಅಂತ ಇರ್ಬೋದು, ಅಥವಾ ಯಾರೋ ಟೈಪ್ ಮಾಡುವಾಗ ರಮೇಶನ ಬದಲು ರಮಾಶ್ ಅಂತ ಟೈಪ್ ಮಾಡಿರ್ಬೋದು. ಸೊ ಇಂಥ ವ್ಯತ್ಯಾಸಗಳನ್ನ ಹಿಡ್ಕೊಂಡು ಇವುಗಳನ್ನೆಲ್ಲ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅಂತ ಅದಕ್ಕೊಂದು ಹಣಪಟ್ಟಿ ಕೊಟ್ಟು ಅವರಿಗೆ ಈ ಹೊಸ ಮತದಾರ ಪಟ್ಟಿಯಲ್ಲಿ ಸೇರಿಸೋದ್ರಿಂದ ತಡೆ ಹಿಡಿದಿದ್ದಾರೆ. ಮತದಾರರು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದರೂ ಕೂಡ ವಿಚಾರಣೆ ನಂತರ ಸುಮಾರು 27 ಲಕ್ಷ ಮತದಾರ ಹೆಸರುಗಳನ್ನು ತೆಗೆದುಹಾಕಲಾಯಿತು. ಅನ್ಯಾಯಕ್ಕೊಳಗಾದ ಮತದಾರರು ಹೊಸದಾಗಿ ಸ್ಥಾಪಿಸಲಾದ ನ್ಯಾಯಮಂಡಳಿಗಳಿಗೆ, ಟ್ರಿಬ್ಯುನಲ್ಸ್ಗೆ ಮೇಲ್ಮನವಿ ಸಲ್ಲಿಸಬಹುದು ಅಂತ ತಿಳಿಸಲಾಯಿತು. ಈ ನಡುವೆ ಈ 27 ಲಕ್ಷ ಮತದಾರರು ನಿಗದಿತ ಚುನಾವಣಾ ದಿನಾಂಕಗಳಿಗಿಂತ, ಅಂದರೆ ವೆಸ್ಟ್ ಬೆಂಗಾಲಲ್ಲಿ ನಿಗದಿತ ಚುನಾವಣಾ ದಿನಾಂಕಗಳು ಏಪ್ರಿಲ್ 23 ಮತ್ತು ಏಪ್ರಿಲ್ 27, 2026. ಅದಕ್ಕಿಂತ ಕನಿಷ್ಠ 2 ದಿನಗಳ ಮೊದಲು ಆ ನ್ಯಾಯಮಂಡಳಿ, ಟ್ರಿಬ್ಯುನಲ್, ಒಂದು ವೇಳೆ ಅವ್ರ ಹೆಸರನ್ನು ಸೇರಿಸಬೇಕು ಅಂತ ತೀರ್ಮಾನ ಕೊಟ್ಟರೆ ಅಂಥವ್ರನ್ನ ಫೈನಲ್ ಪಟ್ಟಿಗೆ ಸೇರಿಸ್ಬೋದು, ಇಲ್ಲದೇ ಇದ್ರೆ ಸೇರಿಸೋಂಗಿಲ್ಲ ಅಂತ. ಅವ್ರ ಹೆಸರು 2025ರ ಮತದಾರ ಪಟ್ಟಿಯಲ್ಲಿ ಇದ್ದರೂ ಕೂಡ ಈ ಥರ ಅಂಡರ್ ಅಡ್ಜುಡಿಕೇಷನ್ ಅಂತ ಹೇಳಿಬಿಟ್ಟು ಆಗ ನಡಿಬೇಕಾಗಿದ್ದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಮತ ಚಲಾಯಿಸಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಸೊ ಈ 27 ಲಕ್ಷ ಮತದಾರರು ಶಾಶ್ವತವಾಗಿ ತಮ್ಮ ಮತದಾನ ಹಕ್ಕನ್ನು ಕಳೆದುಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ. ನ್ಯಾಯಮಂಡಳಿಯ ತೀರ್ಪಿಗಾಗಿ ಅವರು ಕಾಯಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಇದು ಈ ರೀತಿ ತೆಗೆದುಹಾಕಲ್ಪಟ್ಟ ಮತದಾರರಿಗೆ ನ್ಯಾಯನ? ನಮಗೆ ತಿಳಿದಿರುವ ಮಾಹಿತಿಯಂತೆ ಪಶ್ಚಿಮ ಬಂಗಾಳದಲ್ಲಿ ಅಕ್ರಮವಾಗಿ ಹೆಸರು ತೆಗೆದುಹಾಕಿರುವುದರ ವಿರುದ್ಧ ಸುಮಾರು 35 ಲಕ್ಷ ಜನರು ಮೇಲ್ಮನವಿ ಸಲ್ಲಿಸಿದ್ದಾರೆ. ಇವೆಲ್ಲವೂ ಯಾವಾಗ ಬಗೆಹರುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಭಾರತದಾದ್ಯಂತ ಲಕ್ಷಾಂತರ ಅಥವಾ ಕೋಟ್ಯಾಂತರ ಜನರಿಗೆ ತಮ್ಮ ಹೆಸರುಗಳು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿರುವುದೇ ಗೊತ್ತಿಲ್ಲ. ತೆಗೆದುಹಾಕಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಬಗ್ಗೆ ವೈಯಕ್ತಿಕವಾಗಿ ಮಾಹಿತಿ ನೀಡುವ ವ್ಯವಸ್ಥೆ ಚುನಾವಣಾ ಆಯೋಗದ ಬಳಿ ಇಲ್ಲ. ಹೀಗಾಗಿ ಅವರಿಗೆ ಮೇಲ್ಮನವಿ ಸಲ್ಲಿಸಲು ಕೂಡ ಯಾವುದೇ ದಾರಿ ಇಲ್ಲ. ಪ್ರಶ್ನೆ ಏನೆಂದರೆ, ಸಂಪೂರ್ಣ ತನಿಖೆ ನಡೆಸಿ ಪ್ರತಿಯೊಬ್ಬ ಮತದಾರನಿಗೂ ನ್ಯಾಯ ಸಿಗುವಂತೆ ಪಾರದರ್ಶಕವಾದ ಅಂತಿಮ ಮತದಾರರ ಪಟ್ಟಿಯನ್ನು ತಯಾರಿಸಲು ಚುನಾವಣಾ ಆಯೋಗವು ಸಾಕಷ್ಟು ಸಮಯ ಮೀಸಲಿಡದಿದ್ದ ಮೇಲೆ ಅಂತಹ ಸಂದರ್ಭದಲ್ಲಿ ಚುನಾವಣೆಗಳನ್ನು ನಡೆಸಬೇಕೇ? ಪರ್ಯಾಯವಾಗಿ ಆಲ್ಟರ್ನೇಟ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಚುನಾವಣೆ ನಡೆಯಲೇಬೇಕೆಂದಿದ್ದರೆ SIRನಂತಹ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಮತ್ತು ಎಲ್ಲ ಮತದಾರರಿಗೆ ಸಂಪೂರ್ಣ ನ್ಯಾಯ ಒದಗಿಸಲು ಅವಶ್ಯವಿದ್ದಷ್ಟು ಸಮಯವಿಲ್ಲದಿದ್ದರೂ ಕೂಡ ಆಯೋಗವು SIRನಂತಹ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಳ್ಳಬೇಕೆ? ಇವರಿಗೆ ಇದು ಸರಿಯಾಗಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ಪ್ರಕ್ರಿಯೆ ಯಾತಕ್ಕೆ ಎತ್ಕೋಬೇಕು?
ಚುನಾವಣೆ ಇಂಥ ತಾರೀಕಿಗೆ ಮಾಡಲೇಬೇಕು ಅಂತಂದರೆ ಅದ್ರ ಒಳಗೆ ಈ ಪ್ರಕ್ರಿಯೆಯನ್ನು ಸರಿಯಾಗಿ ಪೂರ್ತಿಯಾಗಿ ಎಲ್ಲರಿಗೂ ನ್ಯಾಯಯುತವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಎತ್ಕೊಳ್ಳೇಬಾರ್ದಲ್ವ, ಈ ಪ್ರಕ್ರಿಯೆಯನ್ನು ಶುರು ಮಾಡಬಾರ್ದಲ್ವ. ಒಂದು ವೇಳೆ ಈ ಪ್ರಕ್ರಿಯೆ ಶುರು ಮಾಡಿದ್ರೆ ಇದು ಪೂರ್ತಿ ಮುಗಿಯೋವರೆಗೂ, ಎಲ್ಲರಿಗೂ ನ್ಯಾಯ ಬರೋ ರೀತಿ ಮುಗಿಯೋವರೆಗೂ ಚುನಾವಣೆ ನಡೆಸಬಾರ್ದು ಅಲ್ವಾ. ಇದು ನ್ಯಾಯಯುತವಾಗಿ ನಡ್ಕೊಳ್ಳೋ ರೀತಿ ಅಲ್ವಾ. SIR ಪ್ರಕ್ರಿಯೆಯಲ್ಲಿ ಅಡ್ಜುಡಿಕೇಷನ್, ನ್ಯಾಯ ನಿರ್ಣಯ ಎಂಬ ನಿಗೂಢತೆ ಭಾರತದಲ್ಲಿ ನ್ಯಾಯಾಲಯದ ಪ್ರಕರಣಗಳನ್ನು ಎದುರಿಸಿದ ಯಾರಿಗಾದರೂ ತಿಳಿದಿರುವಂತೆ ಒಂದು ಪ್ರಕರಣದ ವಿಚಾರಣೆ ನಡೆಸಿ ಅಂತಿಮ ತೀರ್ಪು ನೀಡಲು ಕೋರ್ಟ್ಗಳು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದು ಎಲ್ಲರಿಗೂ ಗೊತ್ತು. ಈ ಕೋರ್ಟಲ್ಲಿ ಏನಾದರೂ ಕೇಸ್ ಆಗಿದೆ ನಿಮಗೆ ಗೊತ್ತಿದೆ, ಎಷ್ಟು ದಿನ ಹಿಡಿಯುತ್ತೆ ಅದರ ತೀರ್ಮಾನ ಬರೋಕ್ಕೆ ಅಂತ ಹೇಳಿ. ಬಹಳ ಸರಳವಾದ ಕೇಸ್ ಆದರೂ ಕೂಡ ಎಷ್ಟೋ ತಿಂಗಳುಗಳು, ಅದು ಕೂಡ ಬಹಳ ಅಪರೂಪ ತಿಂಗಳುಗಳಲ್ಲಿ ಬರೋದು, ಎಷ್ಟೋ ವರ್ಷಗಳು ನಡೆಯುತ್ತೆ. ಸಾಮಾನ್ಯವಾಗಿ ಇರೋ ಸಿವಿಲ್ ಕೋರ್ಟಲ್ಲಿ ಕೇಸುಗಳು ಕೂಡ, ಕ್ರಿಮಿನಲ್ ಕೋರ್ಟ್ ಕೇಸುಗಳು ಕೂಡ ಎಷ್ಟೋ ವರ್ಷಗಳು ನಡೆಯುತ್ತೆ, ದಶಕಗಳು ನಡೀಬೋದು. ತೀರಾ ಸರಳವಾದ ವಿವಾದಗಳು ಕೂಡ ವರ್ಷಗಟ್ಟಲೆ ಸಮಯ ತೆಗೆದುಕೊಳ್ಳುತ್ತವೆ. ಎಷ್ಟೋ ಪ್ರಕರಣಗಳು ದಶಕಗಳ ಕಾಲವು ನಡೆಯುತ್ತವೆ. SIRನಲ್ಲಿ ನಿರ್ಧರಿಸಲಾಗುತ್ತಿರುವುದು ಒಬ್ಬ ವ್ಯಕ್ತಿಯ ಭವಿಷ್ಯದಲ್ಲಿ ಮತದಾರನಾಗಿ ಮುಂದುವರಿಯಬೇಕೇ ಅಥವಾ ಬೇಡವೇ ಎಂಬುದನ್ನು. ಪ್ರಜಾಪ್ರಭುತ್ವದಲ್ಲಿ ಮತ ಚಲಾವಣೆಯ ಹಕ್ಕು ಒಬ್ಬ ವ್ಯಕ್ತಿಯ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಹಕ್ಕುಗಳ ಅಸ್ತಿತ್ವದೊಂದಿಗೆ ಬೆಸೆದುಕೊಂಡಿದೆ. ಸಾಮಾನ್ಯ ಸಿವಿಲ್ ಕೋರ್ಟ್ ಪ್ರಕರಣಗಳಲ್ಲಿ ಅಂತಿಮ ತೀರ್ಮಾನದಿಂದ ಆಗಬಹುದಾದ ಲಾಭ ನಷ್ಟಗಳಿಗೆ ಹೋಲಿಸಿದರೆ SIRನ ನ್ಯಾಯ ನಿರ್ಣಯದ ಅಂತಿಮ ಫಲಿತಾಂಶದಿಂದ ಆಗಬಹುದಾದ ಲಾಭ ನಷ್ಟಗಳು ನಿಜವಾಗಿಯೂ ಆ ವ್ಯಕ್ತಿಗೆ ಅತ್ಯಂತ ಬೃಹತ್ ಪ್ರಮಾಣದ್ದು. ಏನೋ ನಂಗೆ 1 ಲಕ್ಷ ರೂಪಾಯಿ ಬರಬೇಕಾಗಿತ್ತು, ಹೋಗಬೇಕಾಗಿತ್ತು, ಅದ್ರ ಬಗ್ಗೆ ತೀರ್ಮಾನ ಮಾಡೋಕ್ಕೆ ವರ್ಷಾನುಗಟ್ಟಲೆ ಆದರೆ ಅಂಥ ತೀರ್ಪು, ಅದಕ್ಕೆ ವರ್ಷಾನುಗಟ್ಟಲೆ ತಗೋತಾರೆ. ಆ ತೀರ್ಪು ಬಂದ ಮೇಲೆ ಒಂದು ವೇಳೆ ಆ ಪ್ರಕರಣದಲ್ಲಿ ಗೆದ್ದರೆ ಅಥವಾ ಸೋತ್ರೆ ಲಾಭ ಏನು ನಷ್ಟ ಏನು ಅಂತ ಲೆಕ್ಕ ಹಾಕ್ಕೊಂಡ್ರೆ, ಅದಕ್ಕೆ ಹೋಲಿಸ್ಕೊಂಡ್ರೆ ಈ SIRಲ್ಲಿ ಮತದಾರ ಪಟ್ಟಿಯಿಂದ ತೆಗೆದುಹಾಕ್ತಾರೆ ಅಂತಂದರೆ ಇದು ಆಗೋ ನಷ್ಟ ಎಂಥ ಭಾರಿ ಇದು ನೋಡಿ. ಅಂದರೆ ವಾಟ್ ಈಸ್ ಅಟ್ ಸ್ಟೇಕ್ ಇಸ್ ಸೋ ಹೈ. ಇನ್ನೊಂದು ಬರೀ ಈಗ ಮತದಾರ ಪಟ್ಟಿಯಿಂದ ಹೋಗುತ್ತೆ ಅಂದರೆ ಅದರ ಪರಿಣಾಮ ಅಲ್ಲಿಗೆ ನಿಲ್ಲುತ್ತೆ ಅಂತಲ್ಲ, ಬರೀ ಮತ ಚಲಾಯಿಸೋದಕ್ಕೆ ನಿಲ್ಲುತ್ತೆ ಅಂತಲ್ಲ, ಇನ್ನೂ ಅದರದ್ದು ಹಲವಾರು ಆಯಾಮಗಳು ಆಮೇಲೆ ಸೃಷ್ಟಿಯಾಗುತ್ತವೆ, ಅಲ್ಲಿ ಹಲವಾರು ಕಾನ್ಸಿಕ್ವೆನ್ಸಸ್ ಆಗುತ್ತೆ, ಪರಿಣಾಮಗಳಾಗುತ್ತೆ. ಪಶ್ಚಿಮ ಬಂಗಾಳದ SIRನಲ್ಲಿ ಕೇವಲ ಕೆಲವು ವಾರಗಳ ಅವಧಿಯಲ್ಲಿ, ಸೊ ಇಂಥ ಕೇಸುಗಳು, ಇಷ್ಟು ಮಹತ್ವವಾದ ಕೇಸುಗಳನ್ನ ಕೆಲವು ವಾರಗಳ ಅವಧಿಯಲ್ಲಿ ಸುಮಾರು 60 ಲಕ್ಷ ಪ್ರಕರಣಗಳನ್ನು ವಿಚಾರಣೆ ನಡೆಸಲು 250ರಿಂದ 900 ನ್ಯಾಯಾಂಗಾಧಿಕಾರಿಗಳು ಅಂದರೆ ನ್ಯಾಯಾಧೀಶರನ್ನು ನೇಮಿಸಲಾಗಿತ್ತು. ಇದರ ಅರ್ಥ ಒಬ್ಬೊಬ್ಬ ನ್ಯಾಯಾಧೀಶರು ಕೆಲವೇ ವಾರಗಳ ಅವಧಿಯಲ್ಲಿ ಸರಾಸರಿ 6,000ರಿಂದ 10,000 ಪ್ರಕರಣಗಳನ್ನು ವಿಚಾರಣೆ ನಡೆಸಿ ತೀರ್ಪು ನೀಡಬೇಕಾಗಿತ್ತು. ಈ ತೀರ್ಪುಗಳು ಸಂಬಂಧಪಟ್ಟ ವ್ಯಕ್ತಿಗಳ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಜೀವನದ ಮೇಲೆ ಬೀರುವ ಆಳವಾದ ಪರಿಣಾಮಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಈ ಪ್ರಕರಣಗಳಿಗೆ ನ್ಯಾಯ ಒದಗಿಸಲು ಮನುಷ್ಯರಿಗೆ ಸಾಧ್ಯವೇ? ಯೋಚನೆ ಮಾಡಿ. ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ 17 ಪೇಜ್ PDF ಬುಕ್ಲೆಟ್ ಡೌನ್ಲೋಡ್ ಮಾಡ್ಕೋಬಹುದು ಫ್ರೀಯಾಗಿ. kannadaindians.com/SIR ಅಥವಾ ಡೆಮಾಕ್ರಸಿ ಇನ್ ಡೇಂಜರ್ -English ಅಥವಾ ಕನ್ನಡ.